ಪ್ರತ್ಯಯ ಆಹಾರ ಅಷ್ಟಾಂಗ ಯೋಗದ ಒಂದು ಅಂಗ. ಪ್ರತ್ಯಯ ಆಹಾರ ಅಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಅಂತ. ಇಂದ್ರಿಯಗಳು 5: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಯಾರು ಈ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾನೋ ಅವನು ತನ್ನ ಜೀವನದ ಮೇಲೆ ನಿಯಂತ್ರಣ ಸಾಧಿಸಿದ ಹಾಗೆ. ಉದಾಹರಣೆಗೆ, ಯೂಟ್ಯೂಬ್ ಅನ್ನೋ ಆಪ್ ಅನ್ನ ಎಲ್ಲರೂ ಬಳಸ್ತಾ ಇರ್ತೀವಿ ದಿನನಿತ್ಯದ ಜೀವನದಲ್ಲಿ. ನಿಮಗೆ ಯೂಟ್ಯೂಬ್ ಅಲ್ಲಿ ಯೋಗದ ಬಗ್ಗೆ ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡಿ ಅಂತ ನಾನೊಂದು ಟಾಸ್ಕ್ ಅನ್ನ ಕೊಟ್ರೆ, ನೀವು ಯೋಗದ ಬಗ್ಗೆ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ನಂತರ ನಿಮಗೆ 1000 ವಿಡಿಯೋಗಳು ಬರುತ್ತೆ. ಅದರ ಡ್ಯೂರೇಷನ್ ಕೂಡ 1 ಗಂಟೆ, 2 ಗಂಟೆ ಅಥವಾ 5 ನಿಮಿಷ, 10 ನಿಮಿಷದ ವಿಡಿಯೋಗಳು ಬರ್ತವೆ. ನೀವು ಅದರಲ್ಲಿ ಅತಿ ಚಿಕ್ಕ ಸಮಯ ಇರುವಂತ ವಿಡಿಯೋಗಳನ್ನೇ ಸೆಲೆಕ್ಟ್ ಮಾಡ್ತೀರಾ. ಉದಾಹರಣೆಗೆ 5 ನಿಮಿಷದ ವಿಡಿಯೋವನ್ನ ನೀವು ಸೆಲೆಕ್ಟ್ ಮಾಡಿ ನೋಡಿದಾಗ ಸಂಪೂರ್ಣವಾಗಿ ಅಂತೂ ನೋಡಲ್ಲ. 1-2 ನಿಮಿಷದ ನಂತರ ನಿಮ್ಮ ಕಣ್ಣು ಸಜೆಷನ್ ಬಾಕ್ಸ್ ಹತ್ರ ಹೋಗುತ್ತೆ. ಆ ಸಜೆಷನ್ ಬಾಕ್ಸ್ ಅಲ್ಲಿ ಯಾವುದೋ ಚಲನಚಿತ್ರದ ನಾಯಕರ ಬಗ್ಗೆ ಇರುವಂತಹ ಸುದ್ದಿ ಇರ್ಬೋದು, ಅಥವಾ ಆಹಾರದ ಸುದ್ದಿ ಇರ್ಬೋದು, ಅಥವಾ ಮೇಕಪ್ ಕಿಟ್ಗಳ ಬಗ್ಗೆ ಸುದ್ದಿ ಇರ್ಬೋದು, ಅಥವಾ ಯಾವುದೇ ಕ್ರೀಡೆಗಳ ಬಗ್ಗೆ ಕುರಿತಾದಂತ ವಿಡಿಯೋಗಳಿರ್ಬೋದು. ಈ ಯೋಗದ ವಿಡಿಯೋ ಮುಗಿಯೋದಕ್ಕಿಂತ ಮುಂಚೆನೆ ಆ ವಿಡಿಯೋಗಳನ್ನ ನೀವು ಕ್ಲಿಕ್ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗೆ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದಾಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. 1 ಗಂಟೆ, 1.5 ಗಂಟೆ ಆಗುತ್ತೆ. 1.5 ಗಂಟೆ ನಂತರ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ಯಾಕೆ ಯೂಟ್ಯೂಬ್ ಆಪ್ ಅನ್ನ ಓಪನ್ ಮಾಡಿದೆ, ಯಾವ್ದ ಪರ್ಪಸ್ ಇಂದ ನಾನು ಇದನ್ನ ಓಪನ್ ಮಾಡಿದೆ ಅಂತ ಒಂದು ಸಲ ನೀವು ರೀಕಾಲ್ ಮಾಡಿದ್ರೆ ನಿಮ್ಗೆ ಅನ್ಸತ್ತೆ, ಯೋಗದ ಮೂಲಕ ಸ್ಟಾರ್ಟ್ ಮಾಡಿರೋದು ನಾನು ಇವಾಗ ಯಾವುದೋ ಒಂದು ಸಿನಿಮಾ ಅಥವಾ ಸ್ಪೋರ್ಟ್ಸ್ ವಿಡಿಯೋದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದನ್ನೇ ನಾವು ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ ಅಂತ ಹೇಳುವಂಥದ್ದು. ಹೀಗೆ ಹಲವು ಉದಾಹರಣೆಗಳಿದೆ. ಇನ್ನೊಂದು ಉದಾಹರಣೆ, ತಿಂಡಿ ಅನ್ನ ತಿನ್ನುವಂಥದ್ದು. ನಿಮಗೆ ಮಸಾಲ ದೋಸೆ ತಿನ್ಬೇಕು ಅಂತ ಬಯಸಿದ್ರೆ ನೀವು ಸೀದಾ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆಯನ್ನೇ ತಿಂದ್ಕೊಂಡು ಬಂದ್ರೆ ನಿಮ್ಮ ಇಂದ್ರಿಯಗಳ ನಿಯಂತ್ರಣದಲ್ಲಿದೆ ಅಂತ ಅರ್ಥ. ನೀವು ಹೋಟೆಲ್ಗೆ ಹೋದ ನಂತರ ಬೇರೆಯವರ ಆಹಾರವನ್ನ ನೋಡಿ ನಿಮಗೆ ಮಸಾಲ ದೋಸೆ ತಿನ್ನೋದನ್ನ ಮರೆತು ಅಲ್ಲಿ ವೇಟರ್ ಅನ್ನ ಕರೆದು ನನಗೂ ಕೂಡ ಅದೇ ಬೇಕು ಅಂತ ಎಲ್ಲಾದ್ರೂ ಆರ್ಡರ್ ಮಾಡಿದ್ರೆ ಇದು ಇನ್ನೊಂದು ತರಹದ ಇಂದ್ರಿಯಗಳ ಮೇಲೆ ನಿಗ್ರಹ ಇಲ್ಲದೆ ಇರುವಂತದ್ದು. ಹೀಗೆ ಹಲವು ಉದಾಹರಣೆಗಳಿದೆ. ಯಾವಾಗ ನೀವು ಎಣಿಸಿದ್ದನ್ನ ಹಾಗೇ ಮಾಡ್ತೀರಾ, ಕಾರ್ಯರೂಪಕ್ಕೆ ತರ್ತೀರಾ, ಆವಾಗ ನೀವು ಹೇಳ್ಬೋದು ನನ್ನ ಇಂದ್ರಿಯಗಳ ಮೇಲೆ ನನಗೆ ನಿಯಂತ್ರಣ ಇದೆ ಅಂತ. ಎಲ್ಲಿವರೆಗೆ ಇದು ಆಗಲ್ಲ ಅಲ್ಲಿಯ ಗಂಟೆ ನಿಮಗೆ ಜೀವನದಲ್ಲಿ ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್ ಎಲ್ಲವೂ ಕೂಡ ಬರ್ತಾ ಇರ್ತವೆ. ಹಾಗಾಗಿ ಏನನ್ನ ಡಿಸೈಡ್ ಮಾಡಿದೀರಾ ಆದಷ್ಟು ಅದನ್ನೇ ಮಾಡಿ ಸ್ಟಿಕ್ ಆಗಿರೋದಕ್ಕೆ ಪ್ರಯತ್ನ ಪಡಿ.